ಮೇಡಮ್, ಈಗ ನಿಮ್ಮ ಅಪಘಾತದ ಮೇಲೆ ಸಾಕಷ್ಟು ಸಂಶಯಗಳನ್ನು ವ್ಯಕ್ತಪಡಿಸಿದ್ರು, ಅಂಥವ್ರಿಗೆ ಏನು ಹೇಳ್ತೀವಿ? ನಾನಂಥವ್ರಿಗೇನು ಹೇಳಲಿಕ್ಕೆ ಬರೋದಿಲ್ಲ. ಸ್ಟೋನ್ ಹಾರ್ಟೆಡ್ ಅಂತ ಹೇಳ್ಬೋದು, ಅಥವಾ ಹಾರ್ಟ್ಲೆಸ್ ಪೀಪಲ್ ಅಂತ ಹೇಳ್ಬೋದು. ಸಾವನ್ನಲ್ಲೂ ರಾಜಕಾರಣ ಮಾಡುವಂಥವ್ರಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ನನಗಿಲ್ಲ. ಮೇಡಮ್, ಆ್ಯಕ್ಚುಲಿ ಅವತ್ತು ಏನಾಯ್ತು ಏನಾದರೂ ನೆನಪಿದೆ? ಆ ಘಟನೆ 5 ಗಂಟೆ ನನಗೆ ಪ್ರಯಾಗ್ರಾಜ್ನಲ್ಲಿ ಏನು ಪುಣ್ಯ ಸ್ನಾನ ಎಲ್ಲರೂ ಮಾಡ್ತಾಯಿದ್ರು ಭಾರತ ದೇಶದವರು. ನಮಗೆ ವಿಶೇಷವಾಗಿ ಸಂಕ್ರಾಂತಿ ಅಂತಂದರೆ ಎಲ್ಲರೂ ಹೊಳೆಗೆ ಹೋಗಿ ಸ್ನಾನ ಮಾಡುವಂಥದ್ದು ಒಂದು. ಅದರಲ್ಲೂ ನನ್ನ ತಮ್ಮನ ಮನೆದೇವರಾದಂಥ ಹಟ್ಟಿಹೊಳಿ ವೀರಭದ್ರೇಶ್ವರನ ಹೊಳೆದಂಡೆ ಮಲಪ್ರಭಾ, ಅಲ್ಲಿ ಬೆಳಗ್ಗೆ ಪುಣ್ಯ ಸ್ನಾನ ಮಾಡೋಣ, 7 ಗಂಟೆ ಒಳಗಡೆ ಕುಟುಂಬ ಸಮೇತ ಎಲ್ಲರೂ ಹೋಗಿ ಪುಣ್ಯ ಸ್ನಾನ ಮಾಡೋಣ. ಯಾಕಂದರೆ 7 ಗಂಟೆ ನಂತರ ಆದರೆ ಜನ ಎಲ್ಲ ಸೇರ್ತಾರೆ, ನೀರು ಒಂದು ಸ್ವಲ್ಪ ಕಲಕಾಗ್ತಾ ಬಂತ ಹೇಳಿ ನಾವು ರಾತ್ರಿ 10ವರೆಗೆ ನಾವು ಡಿಸೈಡ್ ಮಾಡಿದ್ವಿ. ಡಿಸೈಡ್ ಮಾಡಿ ನಾವು ಬರೋಕ್ಕೆ ಹೊರಟು. ರಾತ್ರಿ 10ವರೆಗೆ ಇನ್ನು ಎಸ್ಕಾಟ್ಗೆ ದಿಢೀರಂತ ಡಿಸಿಷನ್ ತೊಗೊಂಡಾಗ 10ವರೆಗೆ ಏನು ಸಾವಕಾಶ ಹೋಗೋಣ ಅಂತ ತಮ್ಮ ಹೇಳಿದ್ರು ಕೂಡ ಸಾವಕಾಶ ಹೋಗೋಣ ಅಂತ ನಾನು. ದುಡ್ಡಿತ್ತು ಕಾರಲ್ಲಿ ಅನ್ನುವಂಥದ್ದು ಗಂಭೀರ ಆರೋಪ ಮಾಡಿ. ಈ ಆರೋಪಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಅವರ ಬುದ್ಧಿ ಬ್ರಹ್ಮನಿಷ್ಠೆ ಆಗಿದ್ದಾರೆ. ಬುದ್ಧಿ ಎಲ್ಲೋ ಪಾಪ ಹುಡುಕಬೇಕಾಗಿದೆ. ಯಾಕಂತಂದರೆ ಇಂಥ ಒಂದು ಕ್ಷುಲ್ಲಕ ಆರೋಪಕ್ಕೆ, ಅದು ಕೂಡ ಈ ಒಂದು ಸಾವು ಬದುಕಿನ ಹೋರಾಟದಲ್ಲಿ ನಾನು ಎದ್ದು ಬಂದಿದ್ದೀನಿ. ಸೊ ಇಂಥ ಎಲ್ಲ ಆರೋಪಕ್ಕೆ ಇದು ತಕ್ಕ ಸಮಯ. ವಿಶೇಷ ತನಿಖೆ ಏನಾದರೂ ಮಾಡಕ್ಕೆ ಹೇಳ್ತೀರಾ? ಮೇಡಮ್, ಈಗ ನಿಮ್ಮ ಅಪಘಾತದ ಮೇಲೆ ಸಾಕಷ್ಟು ಸಂಶಯಗಳನ್ನು ವ್ಯಕ್ತಪಡಿಸಿದ್ರು, ಅಂಥವ್ರಿಗೆ ಏನು ಹೇಳ್ತೀವಿ? ನಾನಂಥವ್ರಿಗೇನು ಹೇಳಲಿಕ್ಕೆ ಬರೋದಿಲ್ಲ. ಸ್ಟೋನ್ ಹಾರ್ಟೆಡ್ ಅಂತ ಹೇಳ್ಬೋದು, ಅಥವಾ ಹಾರ್ಟ್ಲೆಸ್ ಪೀಪಲ್ ಅಂತ ಹೇಳ್ಬೋದು. ಸಾವನ್ನಲ್ಲೂ ರಾಜಕಾರಣ ಮಾಡುವಂಥವ್ರಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ನನಗಿಲ್ಲ. ಮೇಡಮ್, ಆ್ಯಕ್ಚುಲಿ ಅವತ್ತು ಏನಾಯ್ತು ಏನಾದರೂ ನೆನಪಿದೆ? ಆ ಘಟನೆ 5 ಗಂಟೆ ನನಗೆ ಪ್ರಯಾಗ್ರಾಜ್ನಲ್ಲಿ ಏನು ಪುಣ್ಯ ಸ್ನಾನ ಎಲ್ಲರೂ ಮಾಡ್ತಾಯಿದ್ರು ಭಾರತ ದೇಶದವರು. ನಮಗೆ ವಿಶೇಷವಾಗಿ ಸಂಕ್ರಾಂತಿ ಅಂತಂದರೆ ಎಲ್ಲರೂ ಹೊಳೆಗೆ ಹೋಗಿ ಸ್ನಾನ ಮಾಡುವಂಥದ್ದು ಒಂದು. ಅದರಲ್ಲೂ ನನ್ನ ತಮ್ಮನ ಮನೆದೇವರಾದಂಥ ಹಟ್ಟಿಹೊಳಿ ವೀರಭದ್ರೇಶ್ವರನ ಹೊಳೆದಂಡೆ ಮಲಪ್ರಭಾ, ಅಲ್ಲಿ ಬೆಳಗ್ಗೆ ಪುಣ್ಯ ಸ್ನಾನ ಮಾಡೋಣ, 7 ಗಂಟೆ ಒಳಗಡೆ ಕುಟುಂಬ ಸಮೇತ ಎಲ್ಲರೂ ಹೋಗಿ ಪುಣ್ಯ ಸ್ನಾನ ಮಾಡೋಣ. ಯಾಕಂದರೆ 7 ಗಂಟೆ ನಂತರ ಆದರೆ ಜನ ಎಲ್ಲ ಸೇರ್ತಾರೆ, ನೀರು ಒಂದು ಸ್ವಲ್ಪ ಕಲಕಾಗ್ತಾ ಬಂತ ಹೇಳಿ ನಾವು ರಾತ್ರಿ 10ವರೆಗೆ ನಾವು ಡಿಸೈಡ್ ಮಾಡಿದ್ವಿ. ಡಿಸೈಡ್ ಮಾಡಿ ನಾವು ಬರೋಕ್ಕೆ ಹೊರಟು. ರಾತ್ರಿ 10ವರೆಗೆ ಇನ್ನು ಎಸ್ಕಾಟ್ಗೆ ದಿಢೀರಂತ ಡಿಸಿಷನ್ ತೊಗೊಂಡಾಗ 10ವರೆಗೆ ಏನು ಸಾವಕಾಶ ಹೋಗೋಣ ಅಂತ ತಮ್ಮ ಹೇಳಿದ್ರು ಕೂಡ ಸಾವಕಾಶ ಹೋಗೋಣ ಅಂತ ನಾನು. ದುಡ್ಡಿತ್ತು ಕಾರಲ್ಲಿ ಅನ್ನುವಂಥದ್ದು ಗಂಭೀರ ಆರೋಪ ಮಾಡಿ. ಈ ಆರೋಪಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಅವರ ಬುದ್ಧಿ ಬ್ರಹ್ಮನಿಷ್ಠೆ ಆಗಿದ್ದಾರೆ. ಬುದ್ಧಿ ಎಲ್ಲೋ ಪಾಪ ಹುಡುಕಬೇಕಾಗಿದೆ. ಯಾಕಂತಂದರೆ ಇಂಥ ಒಂದು ಕ್ಷುಲ್ಲಕ ಆರೋಪಕ್ಕೆ, ಅದು ಕೂಡ ಈ ಒಂದು ಸಾವು ಬದುಕಿನ ಹೋರಾಟದಲ್ಲಿ ನಾನು ಎದ್ದು ಬಂದಿದ್ದೀನಿ. ಸೊ ಇಂಥ ಎಲ್ಲ ಆರೋಪಕ್ಕೆ ಇದು ತಕ್ಕ ಸಮಯ. ವಿಶೇಷ ತನಿಖೆ ಏನಾದರೂ ಮಾಡಕ್ಕೆ ಹೇಳ್ತೀರಾ?